ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇವತ್ತು ಮುಟ್ಟೆ ಕೈಮಾ ಉಂಡೆ ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಮೊಟ್ಟೆ ಬೇಯೋದಕ್ಕೆ ಇಟ್ಕೊಳ್ತೀನಿ. ಅದಕ್ಕೂ ಮುಂಚೆ 4 ಟೀ ಸ್ಪೂನ್ ಆಗುವಷ್ಟು ಹುರ್ಗಡ್ಲೆನ ಪೌಡ್ರ್ ಮಾಡಿ ಸೈಡ್ಗೆ ತಿಟ್ಕೊಂಡಿದ್ದೀನಿ. ಈಗ ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಆಗುವಷ್ಟು ಶುಂಠಿ, ಒಂದು 4-5 ಲವಂಗ, 1 ಪೀಸ್ ಆಗುವಷ್ಟು ಚಕ್ಕೆ, ಅರ್ಧ ಟೀ ಸ್ಪೂನ್ ಮೆಣಸು, ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು 4 ಟೀ ಸ್ಪೂನ್ ಧನಿಯಾ ಪೌಡ್ರು, 1-2 ಟೀ ಸ್ಪೂನು ಖಾರದ ಪೌಡ್ರು. ಇದಕ್ಕೇನೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಬರ್ಬೇಕು. ಸ್ವಲ್ಪ ನುಣ್ಣಗಿರ್ಲಿ, ತರಿ ಬೇಡ. ನುಣ್ಣಗಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹಂಗಾಗಿ ಈಗ ರುಬ್ಕೊಂಬರೋಣ. ನೋಡಿ, ಈಗ ರುಬ್ಬಿದ್ದಾಗಿದೆ. ಎಷ್ಟು ಚೆನ್ನಾಗಿ ಮಸಾಲ ಬಂದಿದೆ. ಗಟ್ಟಿಯಾಗಿರ್ಬೇಕು ಮಸಾಲ. ಜಾಸ್ತಿ ತೆಳು ಮಾಡ್ಕೊಂಬಿಡಿ, ಯಾಕಂದ್ರೆ ಉಂಡೆ ಬರಲ್ಲ. ಇದ್ರಲ್ಲೇನೆ ಈಗ ಒಂದು 4 ಟೀ ಸ್ಪೂನ್ ಆಗೋವಷ್ಟು ಸೈಡ್ಗೆ ಎತ್ತಿಟ್ಕೊಳ್ಬೇಕು. ಇದರಲ್ಲಿ ಉಂಡೆ ಕಟ್ಟಬೇಕು. ಹಂಗಾಗಿ ಸೈಡ್ಗೆ ಎತ್ತಿಡ್ತಾ ಇದ್ದೀನಿ. ಈಗ ಉಳಿದಿರೋ ಖಾರಕ್ಕೆ ಒಂದು ಮೀಡಿಯಂ ಸೈಜ್ ಟೊಮೊಟೊನ ಹಾಕಿ ಇದನ್ನು ಕೂಡ ನುಣ್ಣಗೆ ರುಬ್ಕೊಳ್ತೀನಿ. ಈಗ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಬೆಂದಿದೆ. ಅದನ್ನ ಇವಾಗ ನೀಟಾಗಿ ಸಿಪ್ಪೆ ಸುಲಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಒಂದೊಂದಾಗಿ ತುರ್ಕೊಳ್ತೀನಿ. ಒಂದು 4 ಮೊಟ್ಟೆನ ಬೇಯಕ್ಕೆ ಇಟ್ಟಿದ್ದೆ ಅಷ್ಟೇನೆ, ಜಾಸ್ತಿ ಇಟ್ಟಿರ್ಲಿಲ್ಲ. ಈಗ ನೋಡಿ, ಇಷ್ಟು ತುರ್ದಿದ್ದೀನಿ. 4 ಮೊಟ್ಟೆನೂ ತುರ್ಕೊಂಡಿದ್ದೀನಿ. ಈ ರೀತಿ ಇರಬೇಕು. ನೀವು ದೊಡ್ಡ ಕಣ್ಣಿಂದು ಬರುತ್ತಲ್ಲ, ಅದ್ರಲ್ಲಿ ತುರ್ಕೊಂಡ್ರೆ ನಡೆಯುತ್ತೆ. ನನ್ನ ಸಣ್ಣ ಕಣ್ಣಿಂದ ಬಂದಿತ್ತಲ್ಲ, ಅದ್ರಲ್ಲಿ ತುರ್ಕೊಂಡಿದ್ದೀನಿ. ಈಗ ಎತ್ತಿಟ್ಕೊಂಡಿರೋ ಖಾರಕ್ಕೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಒಂದು ಒಡೆದಿರೋ ಮೊಟ್ಟೆ ಹಾಕೊಂಡು ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಕೊಂಡು, ಕಡಲೆ ಹಿಟ್ಟು ಒಂದು 4 ಸ್ಪೂನ್ ಆಗುವಷ್ಟು ಹಾಕೊಳ್ಳಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಕಿ ಇದಕ್ಕೇನೆ ಇವಾಗ ಉಪ್ಪು ಮತ್ತೆ ಚಿಲ್ಲಿ ಪೌಡರ್ ಬೇಕಾದ್ರೆ ಆ್ಯಡ್ ಮಾಡ್ಕೋಬಹುದು. ನೀವು ಖಾರ ರುಬ್ಕೊಳ್ಬೇಕಾದ್ರೆ ಗಟ್ಟಿ ಖಾರ ರುಬ್ಕೊಳ್ಬೇಕು. ಕಡಲೆ ಪೌಡರ್ ಹಾಕಿದ್ರೆ ಅದು ಉಂಡೆ ಕಟ್ಟೋ ಅದಕ್ಕೆ ಬರುತ್ತೆ. ಕಡಲೆ ಪೌಡರ್ ಹಾಕೊಳ್ಳಿ. ಈಗ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಉಂಡೆಗಳನ್ನ ಕಟ್ಕೊಬೇಕು ಒಂದೊಂದಾಗಿ. ಒಂದು ಮೀಡಿಯಂ ಸೈಜು ನೋಡ್ಕೊಳ್ಳಿ, ನಿಮ್ಮ ಕೈ ಅಳತೆಗೆ ಮೀಡಿಯಂ ಸೈಜ್ ಉಂಡೆಗಳನ್ನ ನಾನು ಕಟ್ಕೊಳ್ತಾ ಇದ್ದೀನಿ ಕೈಯಲ್ಲೇನೆ. ಅದನ್ನ ಸೈಡ್ಗೆ ಎತ್ತಿಟ್ಕೊಂಡು ಈಗ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಈರುಳ್ಳಿ, ಕರಿಬೇವು ಇದನ್ನೆಲ್ಲ ಹಾಕಿ ನೀಟಾಗಿ ಎಣ್ಣೆಯಲ್ಲಿ 1-2 ಸೆಕೆಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬಣ್ಣ ಸ್ವಲ್ಪ ಚೇಂಜ್ ಆಗಲಿ ಅಲ್ಲಿವರೆಗೂ ಈ ರೀತಿ ಹುಡ್ಕೊಳ್ಬೇಕು. ಈಗ ಟೊಮೊಟೊ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಖಾರ, ಅದನ್ನು ಹಾಕಿ ನೀಟಾಗಿ ಎಣ್ಣೆ ಬಿಡೋವರೆಗೂ ಕುದಿಸ್ಕೊಬೇಕು. ನೀಟಾಗಿ ಅದು ಕುದೀಲಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಅದು ಕುದಿಯೋವರೆಗೂ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡ್ಬೇಕು. ನಾನು ಕೊತ್ತಂಬರಿ ಖಾರಕ್ಕೆ ಹಾಕಿ ರುಬ್ಕೊಂಡಿದ್ದೆ, ಹಂಗಾಗಿ ಇವಾಗ ಏನು ಆಗ್ತಾ ಇಲ್ಲ. ಈಗ ನೋಡಿ, ನೀಟಾಗಿ ಕುದೀತಾ ಇದೆ. ಈಗ ಒಂದೊಂದಾಗಿ ಉಂಡೆಗಳನ್ನ ಬಿಟ್ಕೊಳ್ಳೋಣ. ಉಂಡೆಗಳು ಒಡೆದೋಗುತ್ತೆ. ಬಿಟ್ಟ ಮೇಲೆ ಕಲ್ಸಕ್ ಹೋಗ್ಬಿಡಿ. 1-2 ಸೆಕೆಂಡ್ ಬಿಟ್ಟು ಆಮೇಲೆ ಕಲಸಿ ಆದ್ಮೇಲೆ ಒಂದು 5 ನಿಮಿಷ ಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಡು ಕೆಳಗಿಳಿಸ್ಕೊಬೇಕಷ್ಟೇನೆ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ತೆ.